ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಉತ್ತರ ಕರ್ನಾಟಕ ಮಂದಿಗೆ ಸ್ವಾಗತ ಸುಸ್ವಾಗತ. ಈ ಉತ್ತರ ಕರ್ನಾಟಕದ ಮಂದಿ, ಉತ್ತರ ಕರ್ನಾಟಕದ ಹುಡುಗಿ ಇಲ್ಲೇನು ಮಾಡ್ತಿದ್ದಾಳೆ ಬೆಂಗಳೂರಲ್ಲಿ ನೀವಂತ ಕೇಳೋದಾದ್ರೆ, ನನ್ನ ಊರು ಬಂದು ಗದಗ್, ನಾನಿರೋದು ಬೆಂಗಳೂರಲ್ಲಿ. ಸೊ ನಾನು ಕೊಟ್ಟಿರೋದು ಬೆಂಗಳೂರಿಗೆ, ಅಂದರೆ ಮದುವೆ ಮಾಡ್ಕೊಂಡು ಬಂದಿರೋದು ಬೆಂಗಳೂರಿಗೆ. ಸೊ ನಾವು ಬೆಂಗಳೂರಲ್ಲಿ ಇರ್ತೀವಿ. ಸೊ ಹಾಗಾಗಿ ಇವತ್ತು ಫಸ್ಟ್ ಲಾಗ್ ಶುರು ಮಾಡ್ತಾ ಇದ್ದೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಪೂಜೆ ಇದೆ. ಸೊ ಹಾಗಾದ್ರೆ ಏನಪ್ಪ ಪೂಜೆ, ಏನೆಲ್ಲ ಮಾಡ್ತಿದ್ದೀವಿ ಅಂತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನಿಮಗೂ ಕೂಡ ನಿಮ್ಮ ಹತ್ರ ನೀವು ನಿಮ್ಮ ಊರಲ್ಲಿ ಇದೆಲ್ಲ ಮಾಡ್ತೀರಿ ಅಂತ ನೀವು ಕೂಡ ಅನ್ನೋದಾದ್ರೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಉತ್ತರ ಕರ್ನಾಟಕ ಮಂದಿ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡು ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಉತ್ತರ ಕರ್ನಾಟಕದ ಮಂದಿ ನೋಡ್ತಾ ಇದ್ದೀರಾ ಅಂತ ಕಾಮೆಂಟ್ ಮಾಡಿ. ನಿಮ್ಮ ಊರಿನ ಹೆಸರನ್ನ ನನಗೆ ಗೊತ್ತಾಗುತ್ತೆ ಯಾರೆಲ್ಲ ಇದ್ದೀರಾ ಅಂತ. ಸೊ ಹಾಗೇನೆ ಇವತ್ತಿನ ಒಂದು ಸ್ಪೆಷಲ್ ದಿನ ಇದೆ. ಸ್ಪೆಷಲ್ ಏನಪ್ಪ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗೆ ನೋಡ್ತಿರ್ಬೋದು ನಾನು ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ. ನೋಡ್ಬೋದು ಹೂವು ಎಷ್ಟು ಚೆನ್ನಾಗಿದೆ ಅಂತ. ಎಷ್ಟು ಚೆನ್ನಾಗಿದೆ ಹೂವು, ಸಗತ್ತಾಗಿದೆ ಅಲ್ವಾ. ನಮ್ಮೂರು ಸೈಡ್ ಈ ಥರ ಎಲ್ಲ ಸಿಗಲ್ಲ. ಇಲ್ಲಿ ರೇಟ್ ತಕ್ಕಂಗೆ ಹೂವು ಇರುತ್ತೆ, ಏನು ಮಾಡೋಕ್ಕಾಗಲ್ಲ, ಕೊಡ್ಬೋದು. ಚೆನ್ನಾಗಿದೆ, ಚೆನ್ನಾಗಿ ಕಟ್ಟಿದ್ದಾರಲ್ವ. ನಾನು ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ಸಿಗ್ತೀನಿ. ಚೆನ್ನಾಗಿದೆ. ಪೂಜೆ ಮುಗೀತು ನೋಡ್ರಿ. ಪೂಜೆ ಮುಗಿಸಿ ನಮ್ಮ ಗಿಡದಲ್ಲಿ ಬೆಳೆದಿರುವಂತ ಪಪ್ಪಾಯ ಇದು ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ, ಸಖತ್ತಾಗಿವೆ. ನಾನೇ ಬೆಳೆಸಿನ್ರಿ ಮನೆ ಮುಂದೆ. ಅವು ಇವಾಗ ಏನಾರು ಒಂಚೂರು ತಿಂದ್ಬಿಟ್ಟು ಮಾಡೋಣ, ಪೂಜೆಗೆಲ್ಲ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇದು ಮಾಡ್ಬಿಟ್ಟು ತಿಂದ್ಬಿಟ್ಟು ಆನಂತರ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನಿಮಗೆಲ್ಲ ಒಂದು ಒಗ್ಗಟ್ಟು ಕೇಳ್ತೀನಿ, ಏನಂತ ಉತ್ತರ ಕಮೆಂಟ್ ಮಾಡಿ. ಅಜ್ಜಿಯ ಸೀರೆ ಮಡ್ಚೋಕ್ಕಾಗಲ್ಲ, ಅಜ್ಜನ ರೊಕ್ಕ ಎಣಿಸೋಕ್ಕಾಗಲ್ಲ, ಏನಪ್ಪ ಇದ್ರ ಉತ್ತರ ಅಂತ ಕಮೆಂಟ್ ಮಾಡಿ. ದಾಸಪ್ಪ ಬರಬೇಕು. ದಾಸಪ್ಪ ಬಂದಮೇಲೆ ರೆಡಿ ಮಾಡ್ಕೊ. ಸೊ ಇವಾಗ ಟೈಮ್ ಬಂದು 3:45 ಆಗಿದೆ. ಸೊ 4 ಗಂಟೆ 4:15 ಅಷ್ಟರಲ್ಲಿ ಬರ್ತೀನಿ ಅಂದಿದ್ದಾರೆ ದಾಸಪ್ಪ. 4 ಗಂಟೆ 4:15 ಅಷ್ಟರಲ್ಲಿ ಬರ್ತೀನಿ ಅಂದಿದ್ದಾರೆ ದಾಸಪ್ಪ. ಸೊ ಅಷ್ಟರಲ್ಲಿ ನಾನೆಲ್ಲ ಪ್ರಿಪೇರ್ ಮಾಡ್ಕೊತೀನಿ. ಸೊ ಅದಾದ್ಮೇಲೆ ಪೂಜೆ ಶುರು ಮಾಡ್ತಾರೆ. ಸೊ ಅವಾಗ ನೋಡೋಣ ಪೂಜೆ ಯಾವ ರೀತಿ ಇರುತ್ತೆ, ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವಿ ಅಂತ. ಸೊ ನನ್ನ ಮಕ್ಕಳು ಬರಬೇಕು, ಇನ್ನು ನಮ್ಮ ಯಜಮಾನ್ರು ಬರಬೇಕು. ಸೊ ಅವ್ರು ಬಂದಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಕಡೆ ನಿಮಗೆಲ್ಲ ಗೊತ್ತಿರ್ಬೋದು, ಉತ್ತರ ಕರ್ನಾಟಕ ಮಂದಿ ನೋಡ್ತಾ ಇದ್ರೆ. ಸೊ ನಮ್ಮ ಕಡೆ ಎಲ್ಲ ಇದೆಲ್ಲ ಜಾಸ್ತಿ ಇದು ಮಾಡಲ್ಲ. ಯಾಕಂದರೆ ನಮ್ಮ ಕಡೆ ಎಲ್ಲ ಬರೀ ವೆಜ್ಜಲ್ಲೇ ಮಾಡೋದು. ಇಲ್ಲೆಲ್ಲ ನಾನ್ ವೆಜ್ ಮಾಡ್ತಾರೆ, ಕೋಳಿ ಅಂತೆ ಕುರಿ ಅಂತೆ ಅದೆಲ್ಲ ತಂದು ಮಾಡ್ತಾರೆ. ನಮ್ಮ ಕಡೆ ಹಂಗಿಲ್ಲ, ಹೋಳಿಗೆ ತುಪ್ಪ. ಸೊ ಈ ರೀತಿ ನಾವು ದೇವ್ರನ್ನ ಮಾಡ್ತೀವಿ. ಇಲ್ಲೆಲ್ಲ ಬರೀ ನಾನ್ ವೆಜ್ಜಲ್ಲೇ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಬರೀ ನಾನ್ ವೆಜ್ಜೇ. ಒಂದು ವೆಂಕಟೇಶ್ವರ ಮಾಡಿದ್ರು ನಾನ್ ವೆಜ್ಜೇ, ಮತ್ತು ಇನ್ನು ಪಕ್ಷ ಮಾಡ್ತಾರಲ್ವ, ಸೊ ಅದರಲ್ಲೂ ಕೂಡ ನಾವೇನು ಮಾಡ್ತೀವಿ, ಅದನ್ನು ಪಕ್ಷ ಮಾಡಬೇಕಾದ್ರೂ ನಾವು ನಾನ್ ವೆಜ್ಜೇ ಸೇಮ್ ಇದೇ ಥರನೇ ಮಾಡ್ತೀವಿ. ಅದಕ್ಕೆ ನನಗೆ ಎಲ್ಲ ಇಷ್ಟು ದಿನ ವೆಜ್ಜಲ್ಲೇ ಮಾಡಿದ್ದೀವಲ್ವ, ಈಗ ನಾನ್ ವೆಜ್ ಮಾಡಬೇಕು ಅಂದರೆ ಒಂಥರ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಮನೇಲಿ ಯಾವ ರೀತಿ ಪದ್ಧತಿ ಇರುತ್ತೆ ಅದನ್ನು ನಡ್ಸ್ಕೊಂಡು ಹೋಗಲೇಬೇಕಾಗುತ್ತೆ. ಹಿರಿಯರು ಯಾವ ರೀತಿ ನಡ್ಸ್ಕೊಂಡು ಬಂದಿರ್ತಾರೆ, ನಾವು ಅದನ್ನು ಪಾಲಿಸಲೇಬೇಕಾಗುತ್ತೆ. ಅದೇ ಥರ ಇವತ್ತು ನಾನು ಮಾಡ್ತಾ ಇದ್ದೀನಿ. ಸೊ ಇಷ್ಟು ವರ್ಷ ಆಯಿತು, 6 ವರ್ಷ 7 ವರ್ಷದಿಂದ ನಾವು ಮಾಡ್ಕೊಂಡೇ ಬಂದಿದ್ದೀವಿ. ಸೊ ಅದೇ ರೀತಿ ಇವತ್ತು ಕೂಡ ಇದೆ. ನಾವು ಪಕ್ಷನ ಏನು ದಸರಾ ಹಬ್ಬ ಬರುತ್ತಲ್ವ, ಸೊ ಅವಾಗ ಮಾಡ್ತೀವಿ. ಇವಾಗ ಶ್ರಾವಣ ಪೂಜೆ ಅಂತ ಇದೊಂದು ಲಾಸ್ಟ್ ಶ್ರಾವಣ ಶನಿವಾರ ಮಾಡ್ತೀವಿ. ಸೊ ಇವತ್ತಿನ ಪೂಜೆಯನ್ನು ಶುರು ಮಾಡೋಣ.
ನಾನು ಹಾಗಾಗಿ ಸ್ವಲ್ಪ ಬಿಸಿ ಅಷ್ಟೇ. ಇಲ್ಲ ನಮ್ಗೇನಿಲ್ಲ, ತೊಂದರೆ ಇಲ್ಲ. ನಾನು ಅಲ್ಲೂ ಇಟ್ಕೋದೆ ಜೇಸಿರೋರಿಗೆ. ಅವರು ನಾವು ಬೆಳಗ್ಗೆ ಎಣ್ಣೆ ಹೋಗಿದ್ವಿ 11:11ವರೆಗೆ. ನೆಕ್ಸ್ಟ್ ಟೈಮ್ ಬೇಗ ಮಾಡ್ತೀನಿ ಅಂದರೆ ಮುಂದಿನ ಒಂದು ವಾರ, ಸೆಕೆಂಡ್ ವಾರ, ಎರಡನೇ ವಾರ ಹಂಗೆ ಮಾಡ್ತೀನಿ. ಎರಡನೇ ವಾರನೂ ಸಿಗಲ್ಲ, ಸೇಮ್ ಪ್ರಾಬ್ಲಮ್. ಹೌದಾ? ಫಸ್ಟ್ ವಾರ ಫ್ರೀ ಇದ್ವಿ ಅಷ್ಟೇ. ಅದರಿಂದ ಏನು ಸರಿ ಆಯ್ತು. ಹೆಂಗೆ ಏನೋ ಮಾಡ್ತಿದ್ದೀರಿ ಬಬ್ಲು? ಏನು ಮಾಡ್ತಿದ್ದೀರಿ? ನೋಡಿ, ಇವಾಗ ಪೂಜೆ ಆಯಿತು, ಹೊರಟ್ರು ಎಲ್ಲ. ಇವ್ರು ನೋಡಿ ಕಿತ್ವಿ ಮಾಡ್ತಾರೆ. ಕಿತ್ವಿ ಓಯ್ ನನ್ನ ಮಕ್ಕಳ, ಏನು ಮಾಡ್ತಾ ಇದ್ದೀರಿ? ಅಕ್ಕಿ ಎಲ್ಲ ಹಂಗೆ ಮಾಡ್ಬಾರ್ದು ಕುಸುಮ, ಚೊಲ್ಲುತ್ತೆ ಬಂಗಾರಮ್ಮ. ಹಿಂಗೆಲ್ಲ ಮಾಡಬಾರ್ದು, ಬಿಡ್ರಿ ಬಿಡ್ರಿ, ಹಂಗೆಲ್ಲ ಮಾಡಬಾರ್ದು. ಹೇಗಿದೆ ಗೋವಿಂದ? ತುಪ್ಪ ಬಲ್ಲು ಹೇಗಿದೆ? ಬಲ್ಲು ಬಬ್ಲು ಹೇಗಿದೆ? ಸೊ ನೋಡಿದ್ರಲ್ಲ, ಇದೆಲ್ಲ ನನ್ನ ಒಂದು ಪೂಜೆ, ಇವತ್ತಿನ ಒಂದು ಡೇ ಆಗಿತ್ತು. ಇವತ್ತಿನ ಡೇ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ಉತ್ತರ ಕರ್ನಾಟಕದ ಹುಡುಗಿಗೆ ಒಂದು ನಿಮ್ಮ ಲೈಕ್ ಇರಲಿ, ಶೇರ್ ಇರಲಿ, ಕಮೆಂಟ್ ಇರಲಿ, ಹಾಗೆ ಸಬ್ಸ್ಕ್ರೈಬ್ ಇರಲಿ. ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಹೀಗೆ ನನ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ಒಂದು ಲಾಗಲ್ಲಿ. ಅಲ್ಲಿಯವರೆಗೂ ಉತ್ತರ ಕರ್ನಾಟಕ ಮಂದಿ ಬಾಯ್ ಬಾಯ್. ಬರ್ತೀನಿ ರೀ ಮುಂದಿನ ವಿಡಿಯೋದಲ್ಲಿ.